ಅತ್ತಿ ಬೆಲೆ ಮೇಕೆದಾಟು ಯೋಜನೆಗೆ ನಿರಂತರವಾಗಿ ಅಡ್ಡಿಪಡಿಸ್ತಾ ಇರುವ ತಮಿಳುನಾಡು ಸರ್ಕಾರದ ಧೋರಣೆಯನ್ನ ಖಂಡಿಸಿ ಅತ್ತಿ ಬೆಲೆ ಗಡಿಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 13ರಂದು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಖಚಿತವಾಗಿದ್ದು ಯಾವುದೇ ಕಾರಣಕ್ಕೂ ನಿರ್ಧಾರದಿಂದ ಹಿಂದೆ ಸರಿಯೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಾವು ಬಹಳ ಹೋರಾಟ ಮಾಡ್ತಾ ಇದ್ದೀವಿ. ತಮಿಳುನಾಡಿನವರು ಮೇಕೆದಾಟು ಆಗಬಾರ್ದು ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಆಗಬಾರ್ದು ಅನ್ನೋದು ಅವರು ಸರಿಯಾಗಿ ಹೇಳ್ತಾ ಇಲ್ಲ. ಆಗದೇ ಇರೋದಕ್ಕೆ ಕಾರಣ ಏನು? ನಿಮಗೇನು ತೊಂದರೆ ಆಗುತ್ತೆ? ಮೇಕೆದಾಟು ಆಗಲಿಲ್ಲ ಅಂದರೆ ಬೆಂಗಳೂರಿನವರಿಗೆ ನೀರಿರಲ್ಲ. ಬೆಂಗಳೂರಲ್ಲಿ ತಮಿಳರು ಲಕ್ಷಾಂತರ ಜನ ಇದ್ದಾರೆ, ಬೇರೆ ಬೇರೆ ಭಾಷೆಯವರು ಲಕ್ಷಾಂತರ ಜನ ಇದ್ದಾರೆ. ಬೆಂಗಳೂರು ಜನಕ್ಕೆ ನಾನು ಅತ್ಯಂತ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ನೀವು ಇದನ್ನು ಸುಲಭವಾಗಿ ತೀರ್ಮಾನ ತಗೊಳ್ಬೇಡಿ. ನಾಳೆ ಮೇಕೆದಾಟು ಆಗದೆ ನಿಮ್ಗೆ ಕುಡಿಯೋಕ್ಕೆ ನೀರಿಲ್ಲ, ಏನು ಮಾಡ್ತೀರಿ ಬೆಂಗಳೂರಿನವರು? ಅತ್ತಿ ಬೆಲೆ ಗಡಿ ಬಂದು ಮೇಕೆದಾಟು ವಿಚಾರವಾಗಿ ಅತ್ತಿ ಬೆಲೆ ಗಡಿ ಬಂದನ್ನ ಮಾಡೋದ್ರ ಮುಖಾಂತರ ಮುಂದಿನ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಒಂದು ಚಾಲನೆಯನ್ನು ಕೊಡೋದಕ್ಕೆ ಇವತ್ತು ವಾಟಾಳ್ ನಾಗರಾಜ್ ಸಾಹೇಬ್ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ನಮಗೆ ನಿನ್ನೆ ಮೊನ್ನೆಯಿಂದ ತಮಿಳುನಾಡಿನ ಏನು ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾವೇರಿ ವಿರುದ್ಧ ಮತ್ತೆ ಮೇಕೆದಾಟು ಅಣೆಕಟ್ಟು ಯೋಜನೆ ವಿರುದ್ಧ ಅಲ್ಲಿನ ರಾಜಕೀಯ ಪಕ್ಷಗಳು ಅಲ್ಲಿ ತಮಿಳುನಾಡಿನ ಯುವಕರಲ್ಲಿ ಯಾವ ರೀತಿಯಾದಂತ ವಿಷ ಬೀಜವನ್ನು ಬಿತ್ತಿ ನಮ್ಮ ಮೇಲೆ ಎತ್ಕಡ್ತಿದ್ದಾರೆ ಅಂತ ಹೇಳಿದ್ರೆ ಅದು ನಿಜವಾಗಲೂ ಕೂಡ ಅವರಿಗೆ ಶೋಭೆ ತರ್ತಕ್ಕಂಥ ವಿಚಾರ ಅಲ್ಲ.